ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಹೇರ್ ಆಯಿಲ್ ಅಂತಲೇ ಹೇಳ್ತೀನಿ. ಇತ್ತೀಚೆಗೆ ನಾನು ನಿಮ್ಮ ಜೊತೆ ಹೇರ್ ಒಂದು ಕೇರ್ನ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ. ಐ ಆಮ್ ಅವೇರ್ ಆಫ್ ದಟ್. ಸೊ ಅದಕ್ಕೋಸ್ಕರ ಇವತ್ತು ಒಂದು ಸ್ಪೆಷಲ್, ತುಂಬ ಈಸಿ, ಅಷ್ಟೇ ಪವರ್ಫುಲ್, ಅಷ್ಟೇ ಒಂದು ಬೆನಿಫಿಟ್ಸ್ ಕೊಡುವಂಥ ಹೇರ್ ಆಯಿಲ್ ಮನೇಲಿ ಸಿಗುವಂಥ ವಸ್ತುಗಳಿಂದ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ, ತುಂಬಾ ಸುಲಭ, ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್. ನಿಮ್ಮ ತಲೆಯಲ್ಲಿ ಏನಾದರೂ ಗುಳ್ಳೆ ಆಗಿರುತ್ತೆ, ಶೆಕೆ ಗುಳ್ಳೆಯಿಂದ, ಅಥವಾ ಏನೋ ಇನ್ಫೆಕ್ಷನ್ ಆಗಿ ಗುಳ್ಳೆ ಆಗಿರುತ್ತೆ, ಇಚ್ಚಿಂಗ್ ಆಗ್ತಿರುತ್ತೆ, ಮೇ ಬಿ ಬಿಕಾಸ್ ಆಫ್ ದಟ್ ಗುಳ್ಳೆಗಳಿಂದ, ಅಥವಾ ಡ್ಯಾಂಡ್ರಫ್ ಸಮಸ್ಯೆಯಿಂದ ಅದಾಗ್ತಿದ್ರು ಕೂಡ ದೂರ ಆಗುತ್ತೆ. ಹೇನಿನ ಸಮಸ್ಯೆ ಇದ್ರು, ಮಕ್ಕಳಲ್ಲಿ ಹೇನಿನ ಪ್ರಾಬ್ಲಮ್ ಇರುತ್ತೆ, ಸ್ಕೂಲಿಂದ ತಗೊಂಡ್ಬರ್ತಾರೆ ಮಕ್ಕಳು ಒಬ್ಬರಿಂದ ಒಬ್ಬರು, ಆ ಹೇನಿನ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಕೂದಲಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೂ, ಈಗಾಗಲೇ ಹೇಳಿದೆ, ಇನ್ಫೆಕ್ಷನ್ ಆಗಿದ್ರು ಕೂಡ ದೂರ ಆಗುತ್ತೆ. ಕೂದಲು ಉದುರೋ ಸಮಸ್ಯೆ ಇದ್ರೂ ಕೂಡ ಅದನ್ನು ನೀವು ಪಾರಾಗಬಹುದು. ಕೂದಲು ಫಾಲಿಕಲ್ಸ್ಗೆ ಶಕ್ತಿ ಕೊಡುತ್ತೆ. ಬಿಳಿ ಕೂದಲಿದ್ರು ಕೂಡ ಗ್ರ್ಯಾಜುವಲಿ ಬಿಳಿ ಕೂದಲು ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಬಟ್ ಇದನ್ನ ಮಾಡ್ಕೊಳ್ಳೋ ರೀತಿ ಇದೆ, ಅದನ್ನು ಕೂಡ ಹೇಳ್ತಾ ಹೋಗಿದ್ದೀನಿ, ಕೇಳಿಸ್ಕೊತಾ ಹೋಗಿ ಬನ್ನಿ. ಹಾಗಾದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಅಡುಗೆ ಮೇಲೆ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಈ ಹೇರ್ ಆಯಿಲ್ ಮಾಡ್ಕೋಬೋದು ಅಂತ ನೋಡ್ಕೊಬೋಣ. ಮೊದಲಿಗೆ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಬೇಕು. ಸ್ವಲ್ಪ ಇದು ಬಿಸಿ ಆಗಲಿ. ನೀವು ನೋಡ್ತಾ ಇರ್ಬೋದು, ಬಿಸಿ ಆಗಿದೆ, ಬಬಲ್ಸ್ ಎಲ್ಲ ಬರ್ತಾ ಇದೆ. ಒಂದು 4ರಿಂದ 5 ಲವಂಗ, ಒಂದು 3ರಿಂದ 4 ಬೆಳ್ಳುಳ್ಳಿ ಎಸಳು. ಇದಕ್ಕೆ ನಾನು ಹಾಕ್ಕೊಳ್ತಾ ಇರೋದು ಒಣಗಿರುವಂತಹ ಅಥವಾ ಹಸಿ ಇರುವಂತಹ ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ನೀರುಳ್ಳಿ. ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು, ಸಂಪೂರ್ಣ ಇದು ಸಿಮ್ಮಲ್ಲೇ ಆಗಬೇಕು. ಓಕೆ, ನೀವು ನೋಡ್ತಾ ಇದ್ರೆ ಕೆಂಪಾಗ್ತಾ ಇದೆ. ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ತೀನಿ. ಉದುರುವ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಕೂದಲು ಉದುರೋದು ಸಂಪೂರ್ಣ ನಿಂತೋಗುತ್ತೆ ಫ್ರೆಂಡ್ಸ್. ಇನ್ಫೆಕ್ಷನ್ ಇದ್ರೂ ಕೂಡ ಆ ಸಮಸ್ಯೆಯಿಂದ ಕೂಡ ಪಾರಾಗ್ತೀರಾ. ಇದು ಕೆಂಪಾಗಲಿ ಈರುಳ್ಳಿ, ಅದಾದಮೇಲೆ ಆಫ್ ಮಾಡ್ಕೊತೀನಿ, ಮತ್ತೆ ತೋರಿಸ್ತೀನಿ. ಎಸ್, ನೋಡಿ, ಈರುಳ್ಳಿ ಎಲ್ಲ ಕಲರ್ ಕೆಂಪಾಗ್ತಾ ಇದೆ. ಈ ಟೈಮಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗಾದ್ಮೇಲೆ ಇದು ಫಿಲ್ಟರ್ ಮಾಡಿಕೊಂಡು ನಾನೀಗ ಹೇರಿಗೆ ಅಪ್ಲೈ ಮಾಡ್ಕೋತೀನಿ. ತಣ್ಣಗಾಗೋ ತನಕ ಬಿಡೋಣ. ಅದಾದಮೇಲೆ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದಿಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಸೊ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಈಗಲೇ ಲೈವ್ ಆಗಿ ನಾನು ಅಪ್ಲೈ ಮಾಡ್ಕೋತೀನಿ. ಈಗಾಗಲೇ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಏನೊಂಥರ ಚೆನ್ನಾಗಿದೆ. ಇದರಲ್ಲಿ ಒಂಥರ ನೀರುಳ್ಳಿ ವಾಸನೆ, ಹಾಗೂ ಇದರಲ್ಲಿ ಹಾಕ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ನೀರುಳ್ಳಿ ಹಾಗೂ ಕರಿಬೇವಿನ ವಾಸನೆ, ಆ ಒಂದು ಅರೋಮಾ ಬರ್ತಾ ಇದೆ, ಸಖತ್ತಾಗಿದೆ. ಸ್ವಲ್ಪ ವಾರ್ಮ್ ಇರುವಾಗಲೇ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡ್ಕೋತಾ ಇದು ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿಬಿಡಿ ಪ್ಲೀಸ್, ನೋಡ್ತಾ ಹೋಗಿ. ಎಸ್, ಅಪ್ಲೈ ಮಾಡ್ತಾ ನಾನು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ. ಎಸ್, ಈ ಹೆಲ್ದಿಯಾಗಿರುವಂತಹ ಹೇರ್ ಆಯಿಲ್ ಕೂದಲಿಗೆ ಪೋಷಣೆ ಕೊಟ್ಟು ಕೂದಲನ್ನು ರೂಟಿಂದ ಗಟ್ಟಿಮುಟ್ಟನಾಗಿ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಹಾಕಿಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಪವರ್ಫುಲ್, ತುಂಬ ಯೂಸ್ಫುಲ್ ಫ್ರೆಂಡ್ಸ್. ನಾನು ಈಗಾಗಲೇ ಹೇಳಿರೋ ಹಾಗೆ ಕೂದಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ, ಅಂದರೆ ಕೂದಲ ಬುಡದಲ್ಲಿ ಇನ್ಫೆಕ್ಷನ್ ಇದ್ದರೂ ಕೂಡ ಅದರಿಂದ ಕೂಡ ಕೂದಲು ಉದುರುವಂತಹ ಚಾನ್ಸ್ ಇರುತ್ತೆ, ಬಿಳಿ ಕೂದಲು ಆಗುವಂತಹ ಚಾನ್ಸ್ ಇರುತ್ತೆ. ಇದೆಲ್ಲದರಿಂದ ನಾವು ಪಾರಾಗಬಹುದು. ನೀರುಳ್ಳಿ, ಬೆಳ್ಳುಳ್ಳಿ ಹಾಗೂ ಇದರಲ್ಲಿ ಹಾಕಿಕೊಂಡಿರುವಂತಹ ಲವಂಗ, ಇದೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಹಾಗೂ ಇದರಲ್ಲಿ ನಾನು ನೀವು ನೋಡಿರೋ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲದರ ಮಿಶ್ರಣ ಕೂದಲಿಗೆ ಪೋಷಣೆ ಕೊಟ್ಟು ಕೂದಲನ್ನು ಗಟ್ಟಿಮುಟ್ಟನಾಗಿ, ಹೇರ್ ಫಾಲಿಕಲ್ಸ್ ಒಂದೊಂದು ಎಳೆಗೂ ಪೋಷಣೆ ಕೊಡುತ್ತೆ. ಹಾಗೂ ಕೂದಲು ಶಾಶ್ವತವಾಗಿ ನಿಮಗೆ ಎಷ್ಟೇ ವಯಸ್ಸಾದರೂ ಕೂದಲು ಉದುರುವ ಒಂದು ಸಮಸ್ಯೆಯಿಂದ, ಬಿಳಿ ಕೂದಲಿನ ಸಮಸ್ಯೆಯಿಂದ ನೀವು ಪಾರಾಗ್ತೀರ. ಸೊ ನೀರುಳ್ಳಿಯಲ್ಲಿ ಐರನ್ ಅಂಶ ಇರುತ್ತೆ, ಹಾಗೂ
ನಾವು ಹಾಕಿಕೊಂಡಿರುವಂತಹ ಲವಂಗದಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಸಮಸ್ಯೆಯಿಂದ ನೀವು ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದೆಲ್ಲದರಿಂದ ನೀವು ಪಾರೋಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಕೂಡ ಇಟ್ಕೋಬೇಡಿ. ನಿಮ್ಮ ಕೂದಲಲ್ಲಿ ಹೊಟ್ಟು ಇದ್ದರೂ ಕೂಡ ಆ ಹೊಟ್ಟಿನ ಸಮಸ್ಯೆಯಿಂದ ನೀವು ಪಾರಾಗಬಹುದು. ಟೋಟಲ್ ನಿಮ್ಮ ಕೂದಲಲ್ಲಿ ಪುಟ್ಟ ಮಕ್ಕಳಲ್ಲಿ ಏನು ಇರುತ್ತೆ, ಲೈಸ್ ಅಂತ ಏನಿರುತ್ತೆ ಅಂತೀವಲ್ಲ, ಆ ಲೈಸ್ನ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಆ ಒಂದು ಹೇನು ತನ್ನ ಮೊಟ್ಟೆನೂ ಕೂಡ ಬಿಟ್ಟಿರುತ್ತೆ, ಆ ಮೊಟ್ಟೆಯನ್ನು ಕೂಡ ಈ ಒಂದು ಹೇರ್ ಆಯಿಲ್ ಮೊಟ್ಟೆ ಹೊಡೆದು ಅದರ ಮರಿಯನ್ನು ಬರುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲ್ಲ. ಬುಡದಿಂದ ಎಲ್ಲ ಸಮಸ್ಯೆಯಿಂದ ನೀವು ಪಾರಾಗಬಹುದು. ಸೊ ಕೂದಲು ಉದುರುವ ಒಂದು ಸಮಸ್ಯೆ, ಕೂದಲು ಉದುರೋದಿಲ್ಲ, ಹೊಸ ಕೂದಲನ್ನು ಹುಟ್ಟಾಕೋದಕ್ಕೆ ತುಂಬಾ ಸಹಾಯಕಾರಿ. ಬಿಳಿ ಕೂದಲಿನ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಹೊಸ ಕೂದಲು ಬಂದು ಬಿಳಿ ಕೂದಲು ಬುಡ ಸಮೇತವಾಗಿ ಇದು ದೂರ ಮಾಡುತ್ತೆ ಹಾಗೂ ಹೊಟ್ಟಿನ ಸಮಸ್ಯೆಯಿಂದ ಪಾರಾಗಬಹುದು. ಕೂದಲಲ್ಲಿ ಗುಳ್ಳೆ ಏನಾದರೂ ಇದ್ದರೂ ಕೂಡ, ಹೀಟಿನ ಸಮಸ್ಯೆಯಿಂದ ಏನಾದರೂ ಇನ್ಫೆಕ್ಷನ್ ಆಗಿ ಗುಳ್ಳೆಗಳಿದ್ರೂ ಕೂಡ ಬುಡದಲ್ಲಿ, ಕೂದಲು ಬುರುಡೆಯಲ್ಲಿ, ಅದು ಕೂಡ ನೀವು ದೂರ ಮಾಡ್ಕೋಬೋದು. ಟೋಟಲಿ ಈ ಎಣ್ಣೆ ತುಂಬಾ ಒಳ್ಳೆಯದು. ಇದನ್ನ ನೀವು ಸ್ಟೋರ್ ಮಾಡಿಕೊಂಡು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇವತ್ತು ಇದನ್ನ ಮಾಡ್ಕೊಳ್ಳಿ. ಒಂದು 50 ml ಅಥವಾ 100 ml ಅದಕ್ಕೆ ತಕ್ಕನಾಗೆ ನೀವು ಯಾವುದೇ ರೀತಿಯ ಒಂದು ಅಳತೆ ಇಲ್ಲ, ನೀವು ಹಾಕೋಬೋದು. ನೀರುಳ್ಳಿ, ಬೆಳ್ಳುಳ್ಳಿ ಹಾಗೂ ಲವಂಗವನ್ನು ಹಾಕೋಬೋದು, ಕರಿಬೇವಿನ ಸೊಪ್ಪನ್ನು ಕೂಡ ಮಾಡಿಕೊಂಡು ಇವತ್ತು ಇದನ್ನ ಸ್ಟೋರೇಜ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಇದನ್ನ ಪ್ರಿಪೇರ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ನೋಡಿ ಯಾವ ರೀತಿ ಹಚ್ಕೊಂಡೆ, ನೀವು ನೋಡಿದ್ರಿ ಯಾವ ರೀತಿ ಹಚ್ಕೊಂಡೆ ಅಂತ, ಯಾವ ರೀತಿ ಮಸಾಜ್ ಮಾಡಿಕೊಂಡೆ ಅಂತ ಕೂಡ ನೋಡಿದ್ರಿ. ಇದು ಅಟ್ಲೀಸ್ಟ್ 1 to 1.5 hour ಹಾಗೆ ಇರಲಿ. ಅದಾದಮೇಲೆ ನೀವು ವಾರ್ಮ್ ವಾಟರ್ ಯೂಸ್ ಮಾಡಿ, ಮೈಲ್ಡ್ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಡಿ. ನಾರ್ಮಲಿ ಹೇರ್ ವಾಶ್ ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ. ಹಾಗೂ ಹಸಿ ಕೂದಲಲ್ಲಿ ತಲೆನ ನೀವು ಕೂಮ್ ಮಾಡ್ಕೊಳ್ಳೋದು ಬೇಡ, ಅಂದರೆ ತಲೆ ಬಾಚ್ಕೊಳ್ಳೋದು ಬೇಡ. ಸ್ವಲ್ಪ ಡ್ರೈ ಆದಮೇಲೆ ತಲೆ ಬಾಚ್ಕೊಂಡು ರಿಸಲ್ಟ್ನ ನೀವು ನೋಡ್ಕೋಬೋದು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಇದು ವಾರಕ್ಕೆ ನೀವು ಅಟ್ಲೀಸ್ಟ್ 2 times ಆದರೂ ಈ ರೀತಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮತ್ತೆ ಒಂದು ಕಾಣ್ತೀನಿ, ರಿಸಲ್ಟ್ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ, ಕಾಯ್ತಾ ಇರಿ. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಒಂದು ಕಾಣ್ತೀನಿ. ವೆಲ್ಕಮ್ ಬ್ಯಾಕ್. ನಾನು ನಿಯರ್ಲಿ 1.5 hours ಬಿಟ್ಟು ನಾನು ಹೆಡ್ ಬಾತ್ ಮಾಡಿಕೊಂಡೆ. ಯು ಕ್ಯಾನ್ ಸಿ ಲಿಟ್ರಲಿ ರಿಸಲ್ಟ್ ಅಂತಲೇ ಹೇಳ್ತೀನಿ. ನೋಡಿ ಯಾವ ರೀತಿ ನನ್ನ ಕೂದಲು ತುಂಬ ಶೈನಿ ಆಗಿದೆ, ಬೌನ್ಸಿ ಆಗಿದೆ. ನೋಡಿ ತುಂಬ ಚೆನ್ನಾಗಾಗಿದೆ. ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ನನ್ನ ಕೂದಲು ತುಂಬಾ ಉದುರ್ತಾ ಇದೆ, ಬಿಕಾಸ್ ಆಫ್ ಮೈ ನೆಗ್ಲಿಜೆನ್ಸ್ ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ ತೊಗೊಂಡು ಕೂಡ ಇದಾಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲದನ್ನು ದೂರ ಮಾಡಿ, ಆಗೋದಾಗಲಿ ಎಲ್ಲವನ್ನು ಎದುರಿಸುವಂತಹ ಧೈರ್ಯವನ್ನು ನಾವು ತಂದುಕೊಂಡು ನಮ್ಮ ಬಗ್ಗೆ ನಾವು ಕೇರ್ ತಗೊಂಡು ನಮ್ಮನ್ನು ನಾವು ಪ್ರೀತಿಸಬೇಕು ಅಂತ ಆ ವಿಡಿಯೋವನ್ನು ಯಾರಾದರೂ ನೋಡದೆ ಹೋದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಹೇರ್ ಆಯಿಲ್ನ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ವ, ಆ ಹೇರ್ ಆಯಿಲ್ನ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ನೀವು ನೋಡಿದ್ರಿ, ಅದ್ರ ರಿಸಲ್ಟ್ನ ನಾನು ತೋರಿಸ್ತಾ ಇದ್ದೀನಿ ಕೂಡ. ಲಿಟ್ರಲಿ ನಾನು ಒಂದು ಯೂಸ್ಗೆ ನನಗೆ ಇಷ್ಟೊಂದು ಬೇಗ ರಿಸಲ್ಟ್ ಸಿಗುತ್ತೆ ನಾನು ಖಂಡಿತವಾಗಿ ಅಂದ್ಕೊಂಡಿಲ್ಲ. ಒಂದು ಯೂಸಿಗೆ ಯು ಕ್ಯಾನ್ ಸಿ ನನಗೆ 1 ಲೀಟರ್ ಕೂದಲು ಉದುರ್ತಾ ಇಲ್ಲ. ನೋಡಿ, ಒಂದು ಕೂದಲು ಉದುರ್ತಾ ಇಲ್ಲ. 10 ಕೂದಲು ಉದುರ ಜಾಗದಲ್ಲಿ ಒಂದು ಕೂದಲು ಉದುರ್ತಾ ಇದೆ ಅಷ್ಟೇ. ಒಂದು ಎಳೆ ಬಂದಿದೆ ನೋಡಿ. ಇಂತಹ ಒಂದು ಅದ್ಭುತವಾದ ರಿಸಲ್ಟ್ಸ್ ನನಗೆ ಸಿಕ್ಕಿದೆ ಫ್ರೆಂಡ್ಸ್. ನಿಜವಾಗೂ ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕಂದರೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಆ ರೀತಿ ಇತ್ತು. ಸೊ ಇಂತಹ ಒಳ್ಳೆ ಹೇರ್ ಆಯಿಲ್ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇರ್ ಆಯಿಲ್ಸ್ನ ನಾವು ಮನೇಲೇ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೂ ಈ ರೀತಿಯ ಒಂದು ರಿಸಲ್ಟ್ ನಿಮ್ಗೆ ಸಿಕ್ಕು, ಬೌನ್ಸಿ ಫ್ರೆಶ್ ಹೇರ್ ನಿಮ್ಮದಾಗುತ್ತೆ. ನೋಡಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಜನಗಳಿಗೆ ನನ್ನ ಚಾನಲ್ ಬಗ್ಗೆ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.